ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೇಘಾ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಮುದ್ದು ಸೊಸೆ ಧಾರಾವಾಹಿಯ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿದೆ. ಅದನ್ನು ಕೂಡ ನೀವು ನೋಡೇ ಇದ್ದೀರಾ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರನ್ನರ್ ಅಪ್ ತ್ರಿವಿಕ್ರಮ್ ನಟನೆಯ ಹೊಸ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶೀಘ್ರದಲ್ಲೇ ಶುರುವಾಗಲಿದೆ. ಡಾಕ್ಟರ್ ಆಗಬೇಕು ಎಂದುಕೊಂಡಿರುವ ಪುಟ್ಟ ಹುಡುಗಿಯ ಮದುವೆಯ ಕಥಾಹಂದರ ಹೊಂದಿರುವ ಮುದ್ದು ಸೊಸೆ ಎಂಬ ಧಾರಾವಾಹಿ ಸದ್ಯದಲ್ಲೇ ಆರಂಭವಾಗಲಿದ್ದು, ಈಗಾಗಲೇ ಈ ಧಾರಾವಾಹಿಯ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಇನ್ನು ಬಿಗ್ ಬಾಸ್ ತ್ರಿವಿಕ್ರಮ್ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರೇ ಮುದ್ದು ಸೊಸೆಯ ನಾಯಕ ಕೂಡ. ಈಗಾಗಲೇ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಮಧು ಮಗನಾಗಿ ಕಾಣಿಸಿಕೊಂಡಿದ್ದಾರೆ. ಮುದ್ದು ಸೊಸೆ ಧಾರಾವಾಹಿಯ ಪ್ರೋಮೋ ಅಷ್ಟೇ ರಿಲೀಸ್ ಆಗಿದೆ. ಆದರೆ ಎಂದಿನಿಂದ ಪ್ರಸಾರವಾಗುತ್ತದೆ ಎನ್ನುವ ಸಮಯವನ್ನು ಇನ್ನೂ ತಿಳಿಸಿಲ್ಲ. ಆದರೆ ಅದಕ್ಕೂ ಮುನ್ನವೇ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಧಾರಾವಾಹಿಯ ಸಂಬಂಧ ಅಭಿಯಾನ ಒಂದು ಶುರುವಾಗ್ತಾ ಇದೆ. ಹೌದು, ಪೋಸ್ಟರ್ಗಳನ್ನು ಹಾಕುವ ಮೂಲಕ ಅಭಿಮಾನಿಗಳು ತಮ್ಮ ಮನದಾಸೆಯನ್ನು ಹೇಳುವ ಮೂಲಕ ಅಭಿಯಾನವನ್ನು ಆರಂಭಿಸಿದ್ದಾರೆ. ತ್ರಿವಿಕ್ರಮ್ಗೆ ಅಭಿಮಾನಿಗಳು ಬಿಗ್ ಬಾಸ್ನಿಂದ ಬಂದ ಮೇಲೆ ಜಾಸ್ತಿಯಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತ್ರಿವಿಕ್ರಮ್ ಹೆಸರಿನಲ್ಲಿ 2 ಫ್ಯಾನ್ ಪೇಜ್ಗಳು ಓಪನ್ ಆಗಿದ್ದವು. ಒಂದು ತ್ರಿಮೋಕ್ಷಿ, ಇನ್ನೊಂದು ತ್ರಿವ್ಯಾ. ತ್ರಿವಿಕ್ರಮ್ ಜೊತೆಗೆ ಮೋಕ್ಷಿತಾ ಪೈ ಅಥವಾ ಭವ್ಯ ಅವರನ್ನು ಜೋಡಿಯಾಗಿ ನೋಡೋದಕ್ಕೆ ಫ್ಯಾನ್ಸ್ ಇಷ್ಟಪಡ್ತಿದ್ರು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮೊದಲು ಹೀರೋಯಿನ್ನ ಬದಲಾಯಿಸಿ ಮೋಕ್ಷಿತಾ ಪೈ ಅಥವಾ ಭವ್ಯ ಅವರನ್ನು ಹಾಕಿ ಎಂದು ಒತ್ತಾಯಿಸುತ್ತಿದ್ದಾರೆ. ಆದರೆ ಮುದ್ದು ಸೊಸೆಯ ಧಾರಾವಾಹಿಯ ಕತೆ ಬೇರೆಯೇ ಇದೆ. ಇನ್ನೂ ಓದುತ್ತಿರುವ, ಅದರಲ್ಲೂ ಡಾಕ್ಟರ್ ಆಗಬೇಕೆಂದುಕೊಂಡಿರುವ ಮುಗ್ಧ ಹುಡುಗಿಗೆ ಬೇಗ ಮದುವೆ ಮಾಡಿದರೆ ಅವಳ ಕನಸುಗಳು ಏನಾಗುತ್ತವೆ, ಅವಳ ಮನಸ್ಥಿತಿ ಏನಾಗುತ್ತಿದೆ ಎನ್ನುವುದು ಮುದ್ದು ಸೊಸೆಯ ಧಾರಾವಾಹಿಯ ಕಥಾ ವಸ್ತುವಾಗಿದೆ. ಹೀಗಾಗಿ ಈ ಪಾತ್ರಕ್ಕೆ ಚಿಕ್ಕ ಹುಡುಗಿ ಅಂತಿರುವ ಸಖತ್ ಕ್ಯೂಟ್ ಆಗಿರುವ ಪ್ರತಿಮಾ ಅವರನ್ನು ತ್ರಿವಿಕ್ರಮ್ಗೆ ಜೋಡಿಯಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಇವರಿಬ್ಬರ ಜೋಡಿ ಕೂಡ ನೋಡಲು ಕ್ಯೂಟ್ ಆಗಿದೆ. ಪ್ರೋಮೋ ಮೂಲಕವೇ ಕುತೂಹಲವನ್ನು ಹೆಚ್ಚಿಸಿರುವಂತಹ ಮುದ್ದು ಸೊಸೆ ಧಾರಾವಾಹಿಗಾಗಿ ಕಿರುತೆರೆ ಪ್ರೇಕ್ಷಕರು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ತ್ರಿವಿಕ್ರಮ್ಗೆ ಯಾವ ನಟಿ ಜೋಡಿ ಆಗಬೇಕಿತ್ತು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ.